ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ. ಇವತ್ತು ಮುಂಬೈ ನಗರದ ಮೆಟ್ರೋ ಯಾವ ಥರ ಇರುತ್ತೆ, ಇಲ್ಲಿನ ವ್ಯವಸ್ಥೆ ಯಾವ ಥರ ಇರುತ್ತೆ ಅದರ ಬಗ್ಗೆ ಒಂದು ವಿಡಿಯೋ ಮಾಡುವಂಥ ಈ ಮುಂಬೈಯ ಮೆಟ್ರೋಗೆ ಹೋಗೋಣ. ಇಲ್ಲಿ ಹೋಗ್ಬಿಟ್ಟು ನೋಡುವ ಯಾವ ಥರ ಎಲ್ಲ ಇದೆ ಅಂತ, ಯಾವ ಥರ ವ್ಯವಸ್ಥೆ ಇದೆ ಮೆಟ್ರೋ, ನಾವು ಯಾವ ಥರ ನೋಡ್ಬೋದು ಅಂತ. ಈ ಮೆಟ್ರೋಗೆ ಬಂದಾಗ ಗೊತ್ತಾಯಿತು ಇದು ರಿಲಯನ್ಸ್ ಅವರು ನಡೆಸ್ತಿರೋಂಥ ಒಂದು ಮೆಟ್ರೋ ಆಗಿರುತ್ತೆ ಅಂತ. ಇಲ್ಲಿ ನೋಡಿ ಮೈಕಾದಲ್ಲಿ ಮಾತಾಡ್ತಾರೆ, ಅವರು ಮಾತಾಡ್ಬಿಟ್ಟು ಟಿಕೆಟ್ ನಂಬರ್ ಆ ಥರ ಎಲ್ಲ ಕೇಳ್ತಾರೆ. ಇಲ್ಲಾಂದರೆ ಫುಲ್ ಜನಗಳು ಒಂದು ನಿಮಿಷ ಕೂಡ ಅವರು ವೆಯ್ಟ್ ಮಾಡಲ್ಲ, ತುಂಬ ಸ್ಪೀಡ್ ಅಂತ. ಮತ್ತು ಇಲ್ಲಿ ಪ್ಲಾಟ್ಫಾರ್ಮಿಗೆ ಬಂದಾಗ ನಾನು ನೋಡಿದ್ದು ನೋಡಿ, ಒಂದು ಸೇಫ್ಟಿಗೋಸ್ಕರ ಆ ಲೈನ್ಗಳನ್ನ ನೋಡಬಾರ್ದು ಅಂದ್ಬಿಟ್ಟು ಈ ವ್ಯವಸ್ಥೆ ಒಂದು ಕೂಡ ಮಾಡಿದ್ದಾರೆ ನೋಡಿ. ಅಲ್ಲೊಬ್ಬರು ಬಂದು ನಿಂತ್ಕೊಂಡ್ರಲ್ಲ, ಅದು ಆ ಕಡೆ ಬಂದ್ಬಿಟ್ಟು ಟ್ರೈನ್ ನಿಲ್ಲುತ್ತೆ. ಅದು ಕೂಡ ನಾನು ತೋರಿಸ್ತೀನಿ ಯಾವ ಥರ ನಿಲ್ಲುತ್ತೆ, ಏನು ಕತೆ ಅಂತ ನೋಡಿ. ನನ್ನ ಫ್ರೆಂಡ್ ವೆಯ್ಟ್ ಮಾಡ್ತಾ ಇದ್ದಾನೆ. ಆ ಡೋರ್ ಓಪನ್ ಆಗುತ್ತೆ, ಅದರ ನಂತರ ಮೆಟ್ರೋ ಹತ್ಬೋದು. ಈಗ ನಮ್ಮದು ಒಂದು ಅಡ್ಡಾಗಿರೋಂಥ ಡೋರು, ಮತ್ತು ಹತ್ಕೊಂಡು ಹೋಗ್ಬೋದು. ಇಲ್ಲಿನ ಗೌರ್ಮೆಂಟ್ ಬಸ್ಗಳು ಮತ್ತು ಈ ಮೆಟ್ರೋ ಏನಿದೆ ನೋಡಲಿಕ್ಕೆ ಒಂದೇ ಥರನೇ ಅನ್ನಿಸ್ತಾ ಇದೆ. ಏನಂದರೆ ಜಾಹೀರಾತು ಎಲ್ಲ ಕಡೆ ನೋಡಿದ್ರೆ ಜಾಹೀರಾತುನೇ ಇದೆ, ಅಂದರೆ ಜಾಹೀರಾತು ಪಟ್ಟಿ ಅಂತಲೇ ಹೇಳ್ಬೋದು. ಮತ್ತು ಕೂಡಲಿಕ್ಕೆ ಸೀಟೆಲ್ಲ ಇದೆ, ಅದರ ವ್ಯವಸ್ಥೆ ಕೂಡ ಸೇಮ್ ಬೆಂಗಳೂರು ಮೆಟ್ರೋ ಥರನೇ ಇದೆ. ಮತ್ತು ಆಗಾಗ ಅನೌನ್ಸ್ಮೆಂಟ್ ಕೂಡ ನಡೆಯುತ್ತೆ, ಯಾವ ಸ್ಟೇಷನ್ಗೆ ಬಂದಿದೆ ಅಂತ ಕೂಡ. ജെബിന്റെ സ്വന്തം സ്ഥലമാണ്. ಪ್ರಯಾಣ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಮುಂಬೈ ಮೆಟ್ರೋ ಯಾವ ಥರ ಇದೆ, ಏನು ಕತೆ ಅಂತೆಲ್ಲ ಗೊತ್ತಾಯಿತು. ತುಂಬ ಅನಿಸ್ತು ಇಲ್ಲಿಗೆ ಹೋಗಲಿಕ್ಕೆ. ನಾವು ಇಳ್ಕೊಳ್ಳೋ ಜಾಗ ಬಂತಾಯ್ತಾ, ಇಲ್ಲಿ ಇಳ್ಕೊಳ್ತೀವಿ ನಾವು. ಹೊರಗಡೆ ಬಂದಾಗೆ ಅಲ್ಲಲ್ಲಿ ಶಾಪಿಂಗ್ ಮಾಡೋ ಅಂಥ ಅಂಗಡಿಗಳು ಕೂಡ ಇದೆ. ಅಲ್ಲೆಲ್ಲ ಐಸ್ ಕ್ರೀಮ್ ಪಾರ್ಲರ್ಗಳು, ಜ್ಯೂಸ್ ಪಾರ್ಲರ್ ಕೂಡ ಇತ್ತು. ಇದೇ ಥರ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವೀಡಿಯೋಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್, ಎಲ್ಲರಿಗೂ ನಮಸ್ಕಾರ.